ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಸಾಯಿ ಪವಾಡ ನಿಮ್ಮ ಜೀವನದಲ್ಲೂ ಆಗಿರುತ್ತೆ ಅಂತ ನಾನು ಭಾವಿಸಿರ್ತೇನೆ. ಆಗಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ನಿಮ್ಮ ಜೀವನದಲ್ಲಿ ಬಾಬಾ ಬಂದು ನಿಮ್ಮ ಜೀವನನೂ ಅದ್ಭುತವಾಗಿ ಬೆಳಗಲಿ ಅಂತಲೂ ಪ್ರಾರ್ಥಿಸ್ಕೊಳ್ತೇನೆ. ಹಾಗಾದರೆ ಬನ್ನಿ, ಏನಿದೆ ಇವತ್ತಿನ ಸಾಯಿ ಪವಾಡ ಅಂತ ತಿಳಿದುಕೊಳ್ಳೋಣ. ಒಬ್ಬ ಸಾಯಿ ಭಕ್ತೆ ತನ್ನ ಜೀವನ ಸಾಕಾಗಿ ಇವತ್ತಿಗೆಲ್ಲ ಮುಗಿಯಿತು ಎಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದರು. ಹೌದು, ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಕುತ್ತಿಗೆಗೆ ಉರುಳು ಹಾಕಿಕೊಳ್ಳುವ ಮುನ್ನ ಅಥವಾ ಜೀವ ಬಿಡುವ ಮುನ್ನ ಆಕೆಗೆ ಒಂದು ನಿಗೂಢ ಧ್ವನಿ ಕೇಳಿಸಿತು. ಆಮೇಲೆ ಮುಂದೇನಾಯ್ತು ಗೊತ್ತಾ? ನನ್ನ ಎಲ್ಲ ಪ್ರೀತಿಯ ಸಾಯಿ ಭಕ್ತರೇ, ಜೀವನದಲ್ಲಿ ಕಷ್ಟಗಳು ಬಂದಾಗ ಮನುಷ್ಯ ದಾರಿ ಕಾಣದೆ ಕೊನೆಯ ಹೆಜ್ಜೆ ಇಡಲು ಮುಂದಾಗುತ್ತಾನೆ. ಆದರೆ ನಮ್ಮನ್ನು ಸೃಷ್ಟಿಸಿದ ಆ ಸಾಯಿ ಬಾಬಾ ತನ್ನ ಭಕ್ತರನ್ನು ಅಷ್ಟು ಸುಲಭವಾಗಿ ಸಾಯಲು ಬಿಡುತ್ತಾರಾ? ಖಂಡಿತ ಇಲ್ಲ. ಇವತ್ತು ನಾನು ನಿಮಗೆ ಹೇಳುತ್ತಿರುವುದು ಇತ್ತೀಚೆಗೆ, ಅಂದರೆ ಏಪ್ರಿಲ್ 12, 26ರಂದು ನಡೆದ ಸಾಕ್ಷಾತ್ ಸಾಯಿ ಬಾಬಾರ ಕಣ್ಣೀರು ತರಿಸುವ ಜೀವಂತ ಪವಾಡ. ಇದು ಬೇರೆಲ್ಲೂ ನಡೆದಿಲ್ಲ. ನಮ್ಮದೇ ಆದ ಸಾಯಿ ಪವಾಡ ವಾಟ್ಸಪ್ ಗ್ರೂಪ್ನ ಸದಸ್ಯರೊಬ್ಬರು ಅನುಭವಿಸಿ ನಮ್ಮೊಂದಿಗೆ ಹಂಚಿಕೊಂಡಿರುವ ಸತ್ಯ ಘಟನೆ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ಕಾಣುತ್ತಿದೆಯಲ್ಲ, ಆ ಭಕ್ತಿ ನಮಗೆ ಕಳುಹಿಸಿದ ಸಂದೇಶದ ನಿಜವಾದ ಪ್ರೂಫ್. ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೋಡಿ ಓದಿ. ಆ ಕತ್ತಲ ರಾತ್ರಿ ಆಕೆ ಸಾಯಲು ಹೋದಾಗ ಬಾಬಾ ಯಾವ ರೂಪದಲ್ಲಿ ಬಂದು ಕೈ ಹಿಡಿದರು? ಸಾಯಿ ಸಚ್ಚರಿತ್ರೆಯ ಮೂಲಕ ಬಾಬಾ ಕೊಟ್ಟ ಸಂದೇಶ ಏನು? ಇವತ್ತಿನ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಆ ರಾತ್ರಿ ಆ ಭಕ್ತರ ಜೀವನದಲ್ಲಿ ಅತ್ಯಂತ ಕರಾಳ ರಾತ್ರಿಯಾಗಿತ್ತು. ಕೆಲಸವಿಲ್ಲ, ಮದುವೆಯಾಗಿಲ್ಲ, ಜೊತೆಗೆ ಯಾರು ಸ್ನೇಹಿತರಿಲ್ಲ, ಆರೋಗ್ಯವೂ ಸರಿಯಿಲ್ಲ ಎಂದು ತಡರಾತ್ರಿಯವರೆಗೆ ಅಳುತ್ತಿದ್ದರು. ಮನೆಯಲ್ಲೇ ಇದ್ದು ಖಿನ್ನತೆಗೆ ಒಳಗಾಗಿ ಕೊನೆಗೆ ಆತ್ಮಹತ್ಯೆಯ ಆಲೋಚನೆ ಮಾಡಿಬಿಟ್ಟರು. ಆಗಲೇ ಮನಸ್ಸಿನ ಒಳಗಿನಿಂದ ಆ ನಿಗೂಢ ಧ್ವನಿ ಕೇಳಿಸಿದ್ದು. ಮರುದಿನ ಬೆಳಗ್ಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಅವರಿಗೆ ಓದಲು ಸಿಕ್ಕಿದ್ದು ಸಾಯಿ ಸಚ್ಚರಿತ್ರೆಯ 26ನೇ ಅಧ್ಯಾಯ. ಅದರಲ್ಲಿ ಗೋಪಾಲ್ ಅಂಬೇಡ್ಕರ್ ಅವರ ಕಥೆ ಇತ್ತು. ಅವರು ಕೂಡ ಕಷ್ಟ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದಾಗ ಬಾಬಾ ಪವಾಡೆ ಮಾಡಿ ಉಳಿಸಿರುತ್ತಾರೆ. ಇದನ್ನು ಓದಿ ಆಕೆಗೆ ಆಶ್ಚರ್ಯವೋ ಆಶ್ಚರ್ಯ. ಆಗ ಬಾಬಾ ಅವರ ಮನಸ್ಸಿನ ಮೂಲಕ ಉತ್ತರಿಸಿದರು, ಮಗಳೇ, ನಿನ್ನ ಕಷ್ಟವನ್ನು ನಾನು ಒಂದೇ ಕ್ಷಣದಲ್ಲಿ ಮಂತ್ರಿಸಿದಂತೆ ಮಾಯ ಮಾಡಿದರೆ ನಿನ್ನ ಹಿಂದಿನ ಜನ್ಮದ ಕರ್ಮವನ್ನು ಮುಗಿಸಲು ನೀನು ಮತ್ತೆ ಇನ್ನೊಂದು ಜನ್ಮ ಎತ್ತಬೇಕಾಗುತ್ತದೆ. ಅದಕ್ಕೆ ಈ ಜನ್ಮದಲ್ಲೇ ಅದನ್ನು ಅನುಭವಿಸಿ ಮುಗಿಸಿಬಿಡು. ಕಷ್ಟ ತಡೆದುಕೋ, ನಿನ್ನ ಜೊತೆ ನಾನಿದ್ದೇನೆ, ಚಿಂತೆ ಬೇಡ. ಈ ಮಾತು ಕೇಳಿ ಆಕೆಯ ಮನಸ್ಸು ನಿರಾಳವಾಯಿತು. ಸಾಕ್ಷಾತ್ ಬಾಬಾರವರೇ ಸಚ್ಚರಿತೆಯ ಮೂಲಕ ಬಂದು ಜೀವ ಉಳಿಸಿದಂತಾಯಿತು. ಸ್ನೇಹಿತರೆ, ಈ ಕತೆ ಕೇಳಿದ ಮೇಲಾದರೂ ನಮಗೆ ಅರ್ಥವಾಗಬೇಕಿರುವುದು ಒಂದೇ. ನಿಮ್ಮ ಜೀವನದಲ್ಲೂ ಇವತ್ತು ಕಷ್ಟಗಳು ಇರಬಹುದು. ಸಾಲದ ಬಾಧೆ, ಕೆಲಸದ ಸಮಸ್ಯೆ, ಅನಾರೋಗ್ಯ ಮತ್ತು ಒಂಟಿತನ ನಿಮ್ಮನ್ನು ಕಾಡುತ್ತಿರಬಹುದು. ನನಗೆ ಯಾರೂ ಇಲ್ಲ ಎಂದು ಜೀವ ಕಳೆದುಕೊಳ್ಳುವ ಹುಚ್ಚು ನಿರ್ಧಾರಕ್ಕೆ ಮಾತ್ರ ಹೋಗಬೇಡಿ. ನಿಮ್ಮ ಕಷ್ಟಗಳ ಹಿಂದೆ ನಿಮ್ಮ ಹಳೆಯ ಕರ್ಮಗಳಿರುತ್ತವೆ. ಅದನ್ನು ಕಳೆದು ನಿಮ್ಮನ್ನು ಶುದ್ಧ ಚಿನ್ನದಂತೆ ಮಾಡಲು ಬಾಬಾ ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಬಾಬಾ ಹೇಳುತ್ತಾರೆ, ನಿನ್ನ ಕರ್ಮದ ಭಾರವನ್ನು ಕಳೆಯಲು ನಾನು ನಿನ್ನ ಜೊತೆಗಿರುವಾಗ ನಿನಗೆ ಮರಣದ ಹೆದರಿಕೆ ಏಕೆ ಮಗುವೆ? ಧೃತಿಗೆಡಬೇಡ. ಶ್ರದ್ಧೆ ಮತ್ತು ಸಬೂರಿ ನಿನ್ನಲ್ಲಿರಲಿ. ಸದಾ ಸಚ್ಚರಿತೆಯ ಪಾರಾಯಣ ಮಾಡು. ನಿಮ್ಮ ಜೀವನದಲ್ಲೂ ಇಂತಹ ಅದ್ಭುತವಾದ ಸಾಯಿ ಪವಾಡಗಳು ನಡೆದಿದ್ದರೆ ದಯವಿಟ್ಟು ಮುಚ್ಚಿಡಬೇಡಿ. ನಿಮ್ಮ ಒಂದು ಅನುಭವ ಇನ್ನೊಬ್ಬರ ಜೀವ ಉಳಿಸಬಹುದು. ಕೂಡಲೇ ನಿಮ್ಮ ಅನುಭವಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಿನಲ್ಲಿ ಬರೆದು ತಿಳಿಸಿ. ಅಥವಾ ಈಗ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ವಾಟ್ಸಪ್ ನಂಬರ್ಗೆ ನಿಮ್ಮ ಪವಾಡದ ಅನುಭವವನ್ನು ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರುತ್ತೇನೆ, ಜಾಯ್ನ್ ಆಗಿ. ನಾನು ಅದನ್ನು ಮುಂದಿನ ವಿಡಿಯೋದಲ್ಲಿ ಪ್ರೂಫ್ ಸಮೇತ ಎಲ್ಲರಿಗೂ ತಿಳಿಸುತ್ತೇನೆ. ಹಾಗೆಯೇ ನಮ್ಮ ಈ ಪವಿತ್ರವಾದ ಸಾಯಿ ಪವಾಡ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಲು ಮತ್ತು ದಿನಾ ಬಾಬಾರ ಲೀಲೆಗಳನ್ನು ಕೇಳಲು ಇದೇ ನಂಬರಿಗೆ ಸಂದೇಶ ಕಳುಹಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬಾಬಾ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಮತ್ತೆ ಮುಂದಿನ ವಿಶೇಷ ಸಾಯಿ ಪವಾಡದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.